ಶೀಲಾ ಶೀಲಾ ಯಾಕ್ರಿ ಯಾಕ್ರಿ ಇಷ್ಟೊಂದು ಅರ್ಜೆಂಟ್ ಆಗಿ ಕೂಗ್ತಾ ಇದ್ರ? ಸ್ವಲ್ಪ ಮೆಲ್ಲಿಗೆ ಕೂಗ್ಬಾರ್ದೇನು? ಕರೆದರೆ ಬರುವೆ ಅಂತ ಹಾಗೇನಿಲ್ಲ ಚಿನ್ನ. ನಿನಗೊಂದು ಸಿಹಿಯಂತೆ ನಟಿಸುವ ಕಟುಕರ ಕಟ್ಟು ಸತ್ಯವನ್ನು ಹೇಳಬೇಕು ರೀ. ನಾನು ನಿಮ್ಗೊಂದು ಸಂತೋಷದ ವಿಷಯ ತಿಳಿಸ್ಬೇಕು. ಹಾಗಾದ್ರೆ ಸಂತೋಷದ ವಿಷಯವನ್ನೇ ಮೊದಲು ಹೇಳು. ಅದೇನಿಲ್ಲ, ಇವತ್ತು ನಾವಿಬ್ರು ಮದುವೆ ಆದ ದಿನ. ಅದಕ್ಕೋಸ್ಕರ ಸಿಹಿ ಮಾಡಿ ನಿಮ್ಗೋಸ್ಕರ ಕಾಯ್ತಾ ನಿಂತಿದ್ದೀನಿ ನಾನು. ಓಹೋ, ನಮ್ಮ ಮದುವೆಯಾಗಿ 1 ವರ್ಷ ಕಳೆದು ಹೋಯ್ತಿ ನೋಡು. ನನಗೆ ಗೊತ್ತೇ ಇರಲಿಲ್ಲ ನೋಡು. ಹೌದು, ನೀನು ಮಾಡಿರುವ ಸಿಹಿಗಿಂತ ನಿನ್ನ ಕೆಂದುಟಿಯಿಂದ ಸಿಹಿ ಉಂಚಿವೆ ನನ್ನ ಚಿನ್ನ. ಎಂತದ್ರಲ್ಲಿ ಮಹಾರಸಿಕರು ನೀವು. ಶಿಲಾಬಾಲಿಕೆಂತಿರುವ ರೂಪ, ನಿನ್ನ ರೂಪ ಲಾವಣ್ಯ ನನ್ನನ್ನು ಹುಚ್ಚೆಬ್ಬಿಸುವಂತೆ ಮಾಡುತ್ತಿದೆ. ಅದಕ್ಕಾಗಿ ಸುರುಸುವೆಯ ಒಂದು ಸುಮಧುರ ಗಾನವನ್ನು. ನನ್ನ ಬದುಕಲ್ಲಿ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ಎಂದು ಉಸಿರಾಗಿರು, ನಿನ್ನ ಬಿಡಲಾಗೆ ಈಗ್ಲಾದ್ರೂ ನಿಮ್ಗೆ ಸಂತೋಷವಾಗಿರ್ಬೇಕಲ್ಲ. ನಾನ್ ಮಾಡಿದ ಸಿಹಿ ಏನಾದ್ರೂ ಈಗ್ಲಾದ್ರೂ ತಿಂತೀರಾ ಅಥವಾ ಇಲ್ವೋ? ಪ್ರೀತಿಯಿಂದ ಮಾಡಿರುವ ನಲುಮೆಯ ಸಿಹಿಯನ್ನು ಒಲ್ಲೆನೆನ್ನುವ ಮೂರ್ಖ ನಾನಲ್ಲ ಶೀಲಾ. ತೆಗೆದುಕೊಂಡು ಬಾ ಚಿನ್ನ. ಹಾಗಾದ್ರೆ ಒಂದು ನಿಮಿಷ ಇರಿ. ತಿನ್ನು ಶಂಕರ್, ತಿನ್ನು. ಯಾಕಂದ್ರೆ ಇದು ನಿನ್ನ ಜೀವನದ ಕೊನೆಯ ಪುಟ. ನೀನು ತಿನ್ನುವ ಸಿಹಿಯಲ್ಲಿ ವಿಷ ಬೆರೆಸಿರುವೆ ನಾನು. ನೀನು ಸತ್ರನೇ ನಾನು ಹಾಯಾಗಿರುವುದು. ತೆಗೆದುಕೋ ಶೀಲಾ. ನೀನು ಮಾಡಿರುವ ಸಿಹಿ ಅಮೃತಕ್ಕಿಂತ ಹೆಚ್ಚಾಗಿತ್ತು ಗೊತ್ತಾ. ನಿನ್ನಂತ ಹೆಂಡತಿಯನ್ನು ಪಡೆದ ನಾನು ಭಾಗ್ಯವಂತ. ಆ ಭಾಗ್ಯಕ್ಕಾಗಿ ನಾನು ನಿಮ್ಗೆ ಸಿಹಿ ತಿನ್ಸಿದ್ದು ಅಲ್ವಾ ರಾಜ? ಶೀಲಾ ಶೀಲಾ, ನನ್ನ ತಲೆ ಏಕೋ ತಿರುಗಿದಂತಾಗುತ್ತಿದೆ, ಹೊಟ್ಟೆಯಲ್ಲಿ ತಳಮಳವಾಗುತ್ತಿದೆ. ಶೀಲಾ ಶೀಲಾ ಶೀಲಾ, ಸ್ವಲ್ಪ ಕುಡಿಯಲಿಕ್ಕೆ ನೀರಾದ್ರೂ ತರುತ್ತೀಯಾ? ಕೊಡ್ತೀನಿ ಶಂಕರ್, ಕೊಡ್ತೀನಿ. ಕೊನೆಯದಾಗಿ ಸಾಯುವ ಈ ಜೀವಕ್ಕೆ ನೀರು ಕೊಟ್ಟಾದ್ರೂ ನಾನು ಪುಣ್ಯ ಕಟ್ಕೋತೀನಿ. ಒಂದ್ ನಿಮಿಷ. ಅಯ್ಯೋ ಅಮ್ಮ,
ಶೀಲಾ, ನನ್ನ ಜೀವವೇ ಹೋದಂತಾಗುತ್ತಿದೆ. ಉಳಿಯುವುದಕ್ಕೆ ನೀನು ಕುಡಿದಿರುವುದು ಅಮೃತ ಅಲ್ಲ ಕಣೋ, ನೀನು ಕುಡಿದಿರುವುದು ವಿಷ. ಅಂದರೆ ನಿನ್ನ ಮಾತಿನ ಅರ್ಥ ಏನು ಶೀಲಾ? ಹೌದು, ಬಡತನದ ಬೇಗೆಯಲ್ಲಿ ಬಾಳೋದಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕಾಗಿ ನೀನು ತಿನ್ನುವ ಸಿಹಿಯಲ್ಲಿ ವಿಷ ಬೆರೆಸಿಕೊಟ್ಟಿರುವೆ. ನೀನು ಸತ್ತರೆ ನಾನು ಹಾಯಾಗಿರೋದು. ತಪ್ಪು ಮಾಡಿಬಿಟ್ಟೆ ಶೀಲಾ, ತಪ್ಪು ಮಾಡಿಬಿಟ್ಟೆ. ನೀನೊಬ್ಬಳು ಸೋಕಿಗಾಗಿ ಪ್ರೀತಿ ಮಾಡುವ ಹುಚ್ಚಿ ಅನ್ನೊಂದು ತೋರಿಸಿಬಿಟ್ಟೆ ಈ ಸಮಾಜಕ್ಕೆ. ಪತಿಗೆ ವಿಷ ಉಣಿಸುವ ನೀನೊಬ್ಬಳು ಹೆಣ್ಣ. ಅಮ್ಮಾರಿ, ಪತಿಯಾದವನು ಸತಿಯನ್ನ ಹೇಗಿಟ್ಕೋಬೇಕು ಅಂತ ಗೊತ್ತಿಲ್ಲ ನಿನಗೆ. ನಿನ್ನಂತವರ ಸತಿಯಾಗಿ ಬಾಳೋದಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ಹೌದು ಶೀಲಾ, ಹೌದು, ನಾನೇ ತಪ್ಪು ಮಾಡಿಬಿಟ್ಟೆ ಶೀಲಾ, ನಾನೇ ತಪ್ಪು ಮಾಡಿಬಿಟ್ಟೆ. ನನ್ನ ಅಣ್ಣಂದಿರು ನನಗೆ ಎಷ್ಟೇ ಬುದ್ಧಿ ಹೇಳಿದರೂ ಕೇಳದೆ ನಿನ್ನ ಮೋಹದ ಬಲೆಗೆ ಬಿದ್ದು ನಿನ್ನನ್ನು ಮದುವೆ ಆದಿನಲ್ಲ, ಅದು ನಾನು ಮಾಡಿದ ಮಹಾ ದೊಡ್ಡ ತಪ್ಪು ಶೀಲಾ, ದೊಡ್ಡ ತಪ್ಪು. ಇನ್ನು ನಿನ್ನನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳದೆ ಲಂಗು ಲಗಾಮಿಲ್ಲದೆ ಹರಿಬಿಟ್ಟಿನಲ್ಲ ಶೀಲಾ, ನಾನು ಗಂಡನಾಗಿ ಮಾಡಿದ್ದು ಮಹಾ ದೊಡ್ಡ ತಪ್ಪು ಶೀಲಾ, ಮಹಾ ಇನ್ನು ನಿನ್ನ ಕಪಟ ಪ್ರೀತಿಗೆ ಮರುಳಾಗಿ ನಿನ್ನ ತಾಳಕ್ಕೆ ತಕ್ಕಂತೆ ಕುಣಿದನಲ್ಲೇ, ಅದು ನಾನು ಮಾಡಿದ ದೊಡ್ಡ ತಪ್ಪು ಶೀಲಾ, ಮಹಾನ್ ಮಹಾನ್ ದೊಡ್ಡ ತಪ್ಪು. ಇನ್ನು ನಿನ್ನ ಹುಚ್ಚು ಮಾತಿ ಕೇಳಿ ನನ್ನ ದೇವರಂತ ಅಣ್ಣಂದಿರನು ಮನೆಯಿಂದ ಹೊರಗೆ ಹಾಕಿದಿನಲ್ಲೇ. ಅಯ್ಯೋ ದೇವರೇ, ಬಹಳ ದೊಡ್ಡ ತಪ್ಪು ಶೀಲಾ, ಮಹಾನ್ ದೊಡ್ಡ ತಪ್ಪು. ಶೀಲಾ, ಶೀಲಾ, ನೀನು ವಿಷ ಉಣಿಸುವಂತ ತಪ್ಪು ನಾನೇನೇ ಮಾಡಿದ್ದೆ ನಿನಗೆ? ತಪ್ಪು ಒಪ್ಪು ತೂಗಿ ನೋಡೋದಕ್ಕೆ ಇದು ಕೋರ್ಟು ಅಲ್ಲ, ನೀನು ಲಾಯರು ಅಲ್ಲ. ಕಿತ್ತೋಗಿರುವ ಈ ತಾಳೆನ ಕಟ್ಟಿರುವ ಹೆಸರಿಗೆ ಮಾತ್ರ ಗಂಡ ನೀನು. ಗಂಡನೆಂಬುವ ಪದ ನಿನ್ನಂತ ಮಿಂಡನ ಬಯಸುವ ರಂಡಿಗೆ ಗೊತ್ತಲೇ ತಾಳಿಯ ಮಹತ್ವ. ತಾಳಿ ಕಟ್ಟಿದ್ಯಾ ಅಂತ ಬಡತನದ ಬೇಗೆಯಲ್ಲಿ ಬಿದ್ದು ಬಾಳೋದಕ್ಕೆ ನಾನೇನು ಹುಚ್ಚಿ ಅಲ್ಲ, ನಾನೇನು ಬಿಕಾರಿ ಹೆಣ್ಣು ಅಲ್ಲ. ಶ್ರೀಮಂತ ಜಯರಾಜನ ತಂಗಿ ಅನ್ನೋದನ್ನ ಮರಿಬೇಡ ನೀನು. ಮುಚ್ಚು ಬಾಯ್, ನಿಮ್ಮ ಅಣ್ಣ ತಂಗಿ ಜನ್ಮಕ್ಕ ಬೆಂಕಿ ಹಾಕ. ಏ ಶಂಕರ, ಸಾವು ಸಮೀಪಿಸಿದ್ರು ನಿನ್ನ ಸೊಕ್ಕಿನ ಮಾತಿಗೆ ಏನು ಕಮ್ಮಿ ಇಲ್ಲ. ಓಯ್, ನೀನು ಸತ್ತರೆ ನೀನು ಹೊರದಕ್ಕೂ ಇಲ್ಲಿ ಯಾರೂ ಇಲ್ಲ. ಏ ಹುಚ್ಚು ಎಣ್ಣೆ, ಸುಖದ ಆಸೆಗೋಸ್ಕರ ಮಾಡಿಕೊಂಡ ಗಂಡನಿಗೆ ವಿಷ ಉಣಿಸುವ ಬಂಡ್ಲ ಹೆಣ್ಣು ನೀನು. ಏ ನನ್ನ ಸಹೋದರರೇ, ಹೆಂಡತಿಯ ಮಾತು ಕೇಳಿ ತಂದೆ ತಾಯಿಯನ್ನು ಅಣ್ಣ ತಮ್ಮಂದಿರನ್ನು ದೂರ ಮಾಡಬೇಡಿ. ದೂರ ಮಾಡಿದರೆ ನನಗಾದ ಪರಿಸ್ಥಿತಿ ನಿಮಗೂ ಬಂದಿತ್ತು ಎಚ್ಚರ. ಅಯ್ಯೋ ಅಮ್ಮ, ಅಟ್ಟನು ಮುಗೀತು. ನಾನು ಅಂದ್ಕೊಂಡ ಕೆಲಸ ಎಲ್ಲ ಮುಗೀತು. ಯಾರಾದ್ರೂ ಬಂದು ನನ್ನ ನೋಡೋದಕ್ಕಿಂತ ಮುಂಚಿತವಾಗಿ ನಾನಿಲ್ಲಿಂದ ಪಾರಾಗ್ಲೇಬೇಕು.
ಅಯ್ಯೋ ಅಮ್ಮ ಯಾರಾದರೂ ಕಾಪಾಡಿ. ಇವರನ್ನು ನೋಡಿದರೆ ಜೀವನವೇ ಬೇಸರವೆಂದು ವಿಷ ತೆಗೆದುಕೊಂಡಿರಬೇಕು. ಇಲ್ಲ, ಯಾರದ ಮೋಸಕ್ಕೆ ಬಲಿಯಾಗಿರಬೇಕು. ಮೊದಲು ಇವನನ್ನು ಆಸ್ಪತ್ರೆಗೆ ಸೇರಿಸೋಣ, ಆಮೇಲೆ ಸತ್ಯ ಏನೊಂದು ಗೊತ್ತಾಗುತ್ತೆ. ಹತ್ತಲಲ್ಲಿ ಬಂದರೆ ಯಾರಿಗೆ ಗೊತ್ತಾಗುವುದಿಲ್ಲ ಎಂದು ತಿಳಿದುಕೊಂಡು ಆ ಮೂರ್ಖ. ಏ ಸೋಮ, ಭೀಮು, ಅಡ್ಡಿ ಹಾಕಲೇ ಇವನನ್ನು. ಈ ಮಗನ ಹಂಗ ಬಿಟ್ರ ಸಾಕುವುದಲ್ರಿ. ಕಮ್ಮಂಗ ಬಾರ್ಕೊಲ್ ತೊಂದು ಜಜ್ಜೆ ಬಿಡ್ರಿ ಬಂದ ನಾಕ. ನೀ ಹೇಳಿದಾಗೆ ಬಾರ್ಕೊಲ್ ತಗೊಂಡು ಬಾರಿಸಿದಾಗಲೇ ಇವನ ಸೊಕ್ಕು ಕಡಿಮೆ. ಜಯರಾಜ, ಗ್ರಾಮದಲ್ಲಿನ ಘಾತುಕರೇ, ನಿಲ್ಲಿಸಿ ನಿಮ್ಮ ಹೇಯ ಕೃತ್ಯವನ್ನು. ಮುಂದೊಂದು ಹೆಜ್ಜೆ ಇಟ್ಟರೆ ನಿಮ್ಮನ್ನು ಸುಟ್ಟು ಬಿಟ್ಟೇನು, ಎಚ್ಚರ. ಯಾರು ನೀನು? ಯಾರು? ಲೇ, ನಿಮ್ಮ ಹಣೆ ಬರಹವನ್ನು ಬರೆಯುವ ಬ್ರಹ್ಮ. ಲೇ ಜಯರಾಜ, ಇಷ್ಟು ದಿನ ಅರಮನೆಯಲ್ಲಿ ಸುಖ ಭೋಗವನ್ನು ಅನುಭವಿಸುತ್ತಿದೆಯಲ್ಲ ಮಗನ. ಇನ್ನು ಮುಂದೆ ಶ್ರೀಕೃಷ್ಣನ ಜನ್ಮಸ್ಥಳವಾದ ಜೈಲಿನಲ್ಲಿ ರಾಗೆ ಮುದ್ದೆ ಮುರಿಯುವ ಕಾಲ ಹತ್ತಿರ ಬಂದಾಯ್ತಲೇ. ಸತ್ಯ, ಮಿಸ್ಟರ್ ಸತ್ಯ, ಜಯರಾಜ್, ಯಾರು ನಿಮ್ಮ ಮನೆಯನ್ನು ಕಳ್ಳತನ ಮಾಡಲಿಕ್ಕೆ ಬಂದಿದ್ದರು? ಬನ್ನಿ ಇನ್ಸ್ಪೆಕ್ಟರ್, ನಮ್ಮ ಮನೆ ಕಳವು ಮಾಡಿದಲ್ಲದೆ ನಮಗೆ ಜೀವ ಬೆದರಿಕೆ ಒಡ್ಡುತ್ತಾನೆ. ಮೊದಲು ಅರೆಸ್ಟ್ ಮಾಡಿ ಅವರನ್ನೆಲ್ಲ, ನಿಮ್ಮಂತ ಬಡವರನ್ನ ಆಸ್ತಿ ತಿನ್ನುವಂತ ನಿಮ್ಮಂತ ಹಂದಿಗಳನ್ನು ಒಳಗೆ ಹಾಕಬೇಕು. ಬಾರ್ಪ ಇನ್ಸ್ಪೆಕ್ಟ್ರ, ಒಳ್ಳೆ ಸಮಯಕ್ಕೆ ಬಂದಿ ಬಾ. ಇಲ್ಲಿ ಗುಡುಗ ಸಿಡಲ ಒಮ್ಮೆ ಶುರು ಆಗ್ಯ ನೋಡ. ಸತ್ಯ, ಅರೆಸ್ಟ್ ಮಾಡು ಇವರನ್ನೆಲ್ಲರನ್ನು. ಏ ಕರ್ನಾರ್ಜುನ, ಇಲ್ಲಿಗೆ ಮುಗಿಯಿತೆಂದು ತಿಳಿಯಬೇಡ. ಮುಂದೆ ಕವಿ ರಚಿಸುವ ನಾಟಕದಲ್ಲಿ, ರೈತ ಕೊಟ್ಟ ಸರ್ಕಾರ ಎಂಬ ನಾಟಕದಲ್ಲಿ ನರಸಿಂಹರಾಗಿ ಬ್ರಹ್ಮರಾಗಿ ಬಂದು ಅದೇ ನಾಟಕಕ್ಕೆ ನಿಮ್ಮನ್ನು ನಾಂದಿ ಹಾಡಿವೆ. ಹೋಗಲೇ ಹೋಗೋ. ಅದೇ ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟ ಸರ್ಕಾರ ಎಂಬ ನಾಟಕದಲ್ಲಿ ಶಿವನ ಸನ್ನಿಧಿಯೊಳಗಿನ ನಂದಿಯಾಗಿ ಬಂದು ನಿಮ್ಮಂತವರನ್ನು ಸದೆ ಪಡೆದು ಸತ್ಯಮೇವ ಜಯತಿಯನ್ನು ಎತ್ತಿ ತೋರಿಸುವೆ ಈ ಸಮಾಜಕ್ಕೆ. ಜಯರಾಜ, ಅದೇ ನಾಟಕದಲ್ಲಿ ನಿಮ್ಮಂತ ಸೊಕ್ಕಿದ ಸಾಹುಕಾರರಿಗೆ ಮೆಕ್ಕಿದ ಹುಳಿಯಾಗಿ ಆರ್ಭಟಿಸಿ ಪೋರ್ಗವನಾಗಿ ನಿಮ್ಮನ್ನು ಸಂವಾರುಗೈವೆ. ಇದೇ ನಾ ಕೊಡುವ ಅಂತಿಮ ತೀರ್ಪು. ಬಾ, ನಾ ಹೋಗೋಣ.